ಈಗ ನಾವು ಮಲಗಿದ್ದೆವು. ಮಲಗಿರುವಾಗ ಪಕ್ಕದವರು ಫೋನ್ ಮಾಡಿದ್ರು, ಒಬ್ಳು ಹುಡುಗಿ ಬಂದಿದ್ದಾಳೆ, ಒಮ್ಮೆ ಬನ್ನಿ ಅಂತಲ. ನಾವು ಬರುವಾಗ ಇಲ್ಲೆಲ್ಲ ಇದ್ದರು, ತುಂಬ ಮಂದಿ ಇದ್ದರು, ಆಸುಪಾಸಿನವರೆಲ್ಲ ಇದ್ದರು. ನಾವು ಬರುವಾಗ ಅಷ್ಟೆಲ್ಲ ಒಂಥರ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ಲು ಅವಳು, ಮಾತಾಡಲಿಕ್ಕೆಲ್ಲ ಆಗ್ತಿರಲಿಲ್ಲ. ಮತ್ತು ನೀರೆಲ್ಲ ಕೊಟ್ಟೆವು ಅವಳಿಗೆ. ನೀರು ಕೊಟ್ಟಾದ್ಮೇಲೆ ಸ್ವಲ್ಪ ಸ್ವಲ್ಪ ಮಾತಾಡಿದ್ಲು. ಮತ್ತು ನನ್ನ ಅಪ್ಪನಿಗೆ ಫೋನ್ ಮಾಡಿ ಅಂತ ಹೇಳಿದ್ಲು. ಮತ್ತು ಪೊಲೀಸ್ನವರಿಗೆ ನಂಬರ್ ಕೊಟ್ಟು ಅವರು ಪೊಲೀಸ್ನವರು ಸಹ ಮಾತಾಡಿದ್ದಾರೆ ಫೋನಲ್ಲಿ, ಅವಳು ಸಹ ಮಾತಾಡಿದ್ಲು. ನಾವು ಬಂದು ನೋಡುವಾಗ ಅದೇ ಒಂದು ಪರಿಚಿತ ಗಾಯ ಎಲ್ಲ ಇತ್ತು, ಅಷ್ಟೆಲ್ಲ ಕ್ಲಿಯರ್ ಆಗಿರಲಿಲ್ಲ. ಅವಳು ಮೈಯಲ್ಲೆಲ್ಲ ಬಟ್ಟೆ ಎಲ್ಲ ಒದ್ದೆ ಇತ್ತು ಅವಳದು. ಒಂಥರ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದು, ಏನು ಮಾತಾಡ್ತೇನೆ ಅಂತ ಅವಳಿಗೆ ಗೊತ್ತಿರಲಿಲ್ಲ. ನಾವಂದರೆ ಹಿಂದಿಯಲ್ಲಿ ಮಾತಾಡ್ತಿದ್ಲು ಅವಳು. ನಾನು ಬಿಹಾರಿನವಳು ಅಂತ ಹೇಳಿದ್ಲು. ನನ್ನನ್ನು 3 ಮಂದಿ ಹುಡುಗರು ಇಲ್ಲಿ ರಿಕ್ಷಾದಲ್ಲಿ ಬಿಟ್ಟು ಹೋದದ್ದು ಅಂತ ಹೇಳಿದ್ಲು. ನಾನು ಅಲ್ಲಿಂದ ಅವಳು ನಡ್ಕೊಂಡು ಬಂದು ಪಕ್ಕದ ಮನೆಯನ್ನು ಬಾಗಿಲೆಲ್ಲ ತಟ್ಟಿದ್ಲು ಅವಳು. Yeah.